ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮಾಸ್ಟರ್ ಬಸ್ಸು. ನಾವು ಪ್ರತಿದಿನ ಒಂದು ಜಿಲ್ಲೆಯ ವಿಶೇಷತೆಗಳ ಬಗ್ಗೆ ಮಾತಾಡ್ತಾ ಹೋಗೋಣ. ಇವತ್ತಿನ ಜಿಲ್ಲೆ ಯಾವ್ದಪ್ಪ ಅಂದ್ರೆ ಅದು ವಿಜಯಪುರ ಜಿಲ್ಲೆ. ಸೊ ವಿಜಯಪುರ ಜಿಲ್ಲೆಯ ವಿಶೇಷತೆಗಳೇನು, ಆ ಜಿಲ್ಲೆಯ ಬಗ್ಗೆ ನಮ್ಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಾವ ರೀತಿಯಾದ ಪ್ರಶ್ನೆಗಳನ್ನ ಕೇಳಬಹುದು ಅನ್ನೋದ್ರ ಬಗ್ಗೆ ಒನ್ ಬೈ ಒನ್ ನಾವು ನೋಡ್ತಾ ಹೋಗೋಣ. ಸೊ ಬಹಳ ಇಂಪಾರ್ಟೆಂಟ್ ಆಗಿ ವಿಜಯಪುರ ಜಿಲ್ಲೆಯಲ್ಲಿ ನಾವು ನೋಡ್ತಾ ಹೋಗುವಂಥದ್ದು ಇತಿಹಾಸವನ್ನ ಗಮನಿಸಿದ್ರೆ 1565 ಜನವರಿ 23ರಂದು, ಯಾವಾಗ 1565 ಜನವರಿ 23ರಂದು ಇಲ್ಲೊಂದು ಅದ್ಭುತವಾದ ಘಟನೆ ನಡೆದಿರುತ್ತೆ. ಯಾವ್ದಪ್ಪ ಘಟನೆ ಅಂದ್ರೆ ಅದು ರಕ್ಕಸ ತಂಗಡಗಿ ಅಥವಾ ಯಾವ್ದದು ತಾಳಿಕೋಟೆ ಕದನ. ಯಾವ ಕದನ? ತಾಳಿಕೋಟೆ ಕದನ ಇಲ್ಲಿ ನಡೆದಿರುತ್ತೆ. ಸೊ ಈ ರಕ್ಕಸ ತಂಗಡಿ ಮತ್ತೆ ತಾಳಿಕೋಟೆ ಈ ಎರಡೂ ಪ್ಲೇಸ್ಗಳು ಕೂಡ, ಅಂದ್ರೆ ಈ ಎರಡು ಸ್ಥಳಗಳು ಕೂಡ ಎಲ್ಲಿ ಕಾಣಿಸುತ್ತೆ ಅಂದ್ರೆ ವಿಜಯನಗರ ಜಿಲ್ಲೆಯಲ್ಲಿ ನಮ್ಗೆ ಏನ್ ಮಾಡುತ್ತೆ, ಕಂಡು ಬರುತ್ತೆ. ಜೊತೆಗೆ ಇತಿಹಾಸವು ಕೂಡ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. 1565 ಮತ್ತು ಜನವರಿ 23ರಲ್ಲಿ ನಡೆದಿರುವಂತ ಈ ರಕ್ಕಸ ತಂಗಡಗಿ ಮತ್ತು ತಾಳಿಕೋಟೆ ಎರಡು ಪ್ರದೇಶಗಳು ಈ ವಿಜಯನಗರ ಜಿಲ್ಲೆಯಲ್ಲಿ ಕಂಡು ಬರುತ್ತವೆ. ಸೊ ಇಲ್ಲೊಂದು ಸ್ವಲ್ಪ ಇತಿಹಾಸವನ್ನ ನೋಡ್ತಾ ಹೋಗೋಣ. ಈ ರಕ್ಕಸ ತಂಗಡಿ ಯುದ್ಧ ನಡೆಯುವಾಗ ಬಹಳ ಇಂಪಾರ್ಟೆಂಟ್ ಆಗಿ ಇದರ ನಾಯಕತ್ವವನ್ನು ವಹಿಸಿಕೊಂಡರು ಯಾರಪ್ಪ ಅಂದ್ರೆ ಅಳಿಯ ಯಾರೋನು ರಾಮರಾಯ. ಯಾರು? ಅಳಿಯ ರಾಮರಾಯ ಅನ್ನೋ ವ್ಯಕ್ತಿ ಏನ್ ಮಾಡಿದ್ದ, ಇದರ ನಾಯಕತ್ವವನ್ನು ವಹಿಸಿಕೊಂಡಿದ್ದ. ಆದ್ರೆ ಅವತ್ತಿನ ರಾಜ ಯಾರಪ್ಪ ಅಂದ್ರೆ ಸದಾಶಿವರಾಯ. ಈ ವ್ಯಕ್ತಿ ಏನಾಗಿದ್ದ, ರಾಜನಾಗಿದ್ದ. ಆದ್ರೆ ಈ ವ್ಯಕ್ತಿ ಏನಾಗಿದ್ದ, ಇದರ ನಾಯಕತ್ವನ ಏನ್ ಮಾಡಿದ್ದ, ವಹಿಸ್ಕೊಂಡಿದ್ದ. ಪಾಸ್ ಮಾಡಿ. ಓಕೆ, ಅದೇ ತರ ನಾವೀಗ ಏನ್ ನೋಡ್ದು, 1565ರಲ್ಲಿ ನಡೆದಂತಹ ಜನವರಿ 23ರಲ್ಲಿ ನಡೆದಂತ ರಕ್ಕಸ ತಂಗಡಿ ಯುದ್ಧದ ಬಗ್ಗೆ, ವಿಜಯನಗರ ಜಿಲ್ಲೆ ಬಗ್ಗೆ ಮಾತಾಡ್ತಾ ನಾವು ನೋಡ್ತಾ ಹೋದು. ಇನ್ನೊಂದು ವಿಜಯನಗರ ಜಿಲ್ಲೆಯ ಮತ್ತೊಂದು ವಿಶೇಷತೆ ಏನಪ್ಪಾ ಅಂದ್ರೆ ಇಲ್ಲಿ ಗೋಳ ಗುಮ್ಮಟ, ಗೋಳ ಗುಮ್ಮಟ ಕಂಡು ಬರುತ್ತದೆ. ಯಾವುದು? ಗೋಳ ಗುಮ್ಮಟ ಕಂಡು ಬರುತ್ತೆ. ಇದನ್ನ ಯಾರಪ್ಪ ನಿರ್ಮಾಣ ಮಾಡಿದವರು ಅಂದ್ರೆ ಮೊಹಮ್ಮದ್ ಆದಿಲ್ ಶಾ ಅನ್ನೋ ವ್ಯಕ್ತಿ. ಮೊಹಮ್ಮದ್ ಆದಿಲ್ ಶಾ ಅನ್ನೋ ವ್ಯಕ್ತಿ ಈ ಗೋಳ ಗುಮ್ಮಟವನ್ನ ಏನ್ ಮಾಡಿದಾನೆ, ನಿರ್ಮಾಣ ಮಾಡಿದರೆ. ಈ ಗೋಳ ಗುಮ್ಮಟ ಯಾವ ಜಿಲ್ಲೆಯಲ್ಲಿ ಕಂಡು ಬರುತ್ತೆ ಅಂತ ನಮ್ಗೆ ಏನಾದ್ರು ಪ್ರಶ್ನೆಯನ್ನ ಕೇಳಿದ್ರೆ ಯಾವ್ದಾಗ್ಬೇಕು? ವಿಜಯನಗರ ಜಿಲ್ಲೆ ಆಗ್ಬೇಕು. ಸೊ ಬಹಳ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಮತ್ತೊಂದು ವಿಶೇಷತೆ ಏನಪ್ಪಾ ಅಂದ್ರೆ ವಿಜಯನಗರ ಜಿಲ್ಲೆಯದು ಗೋಳ ಗುಮ್ಮಟ ಆದ್ಮೇಲೆ ಸೊ ಇಬ್ರಾಹಿಂ ರೋಜಾ. ಯಾವುದು? ಇಬ್ರಾಹಿಂ ರೋಜಾ. ಇದನ್ನ ತುಂಬಾ ಕಾಂಪಿಟೇಟಿವ್ ಎಕ್ಸಾಮ್ ಗಳಲ್ಲಿ ಕೇಳಿದ್ರೆ. ಇಬ್ರಾಹಿಂ ರೋಜಾ ಯಾಕೆ ವಿಶೇಷತೆ ಅಂದ್ರೆ ಇದನ್ನ ದಕ್ಷಿಣ ಭಾರತದ ತಾಜ್ ಮಹಲ್ ಅಂತ ಕರಿತೀವಿ. ಯಾವ್ದನ್ನ? ಇಬ್ರಾಹಿಂ ರೋಜಾವನ್ನ. ಇದನ್ನ ಯಾರಪ್ಪ ನಿರ್ಮಾಣ ಮಾಡಿದವರು ಅಂದ್ರೆ ಎರಡನೇ ಇಬ್ರಾಹಿಂ ಆದಿಲ್ ಶಾ ಅನ್ನೋ ವ್ಯಕ್ತಿ. ಇಬ್ರಾಹಿಂ ರೋಜಾವನ್ನ ನಿರ್ಮಾಣ ಮಾಡಿದೆ. ನಿಮ್ಗೆ ನೆನಪಿರ್ಲಿ, ಗೋಳ ಗುಮ್ಮಟ ಮತ್ತೆ ಇಬ್ರಾಹಿಂ ರೋಜಾ ಎರಡು ಸ್ಮಾರಕಗಳು, ಎರಡು ಗುಮ್ಮಟಗಳು ಇರೋದು ವಿಜಯನಗರ ಜಿಲ್ಲೆಯಲ್ಲಿ. ಯಾವ ಜಿಲ್ಲೆಯಲ್ಲಿ? ವಿಜಯನಗರ ಜಿಲ್ಲೆಯಲ್ಲಿ. ಹಾಗಾಗಿ ಇದು ಕೂಡ ನಮ್ಗೆ ಬಹಳ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಸೊ ಹೀಗೆ ವಿಜಯನಗರ ಜಿಲ್ಲೆಯ ಬಗ್ಗೆ ನಾವು ಒನ್ ಬೈ ಒನ್ ನೋಡ್ತಾ ಹೋಗ್ತಾ ಇದ್ವಿ. ನೆಕ್ಸ್ಟ್ ಈ ಜಿಲ್ಲೆಯ ಮತ್ತೊಂದು ವಿಶೇಷತೆ ಏನಪ್ಪಾ ಅನ್ನೋದ್ರ ಬಗ್ಗೆ ನಾವು ನೋಡ್ತಾ ಹೋಗೋಣ. ಸೊ ವಿಜಯನಗರ ಜಿಲ್ಲೆದು ಮತ್ತೊಂದು ವಿಶೇಷತೆ ಏನಂದ್ರೆ ಇದನ್ನ ಕರ್ನಾಟಕದ ಪಂಜಾಬ್ ಅಂತ ಕರೀತಾರೆ. ಇದನ್ನ ಏನಂತ ಕರೀತಾರೆ? ಕರ್ನಾಟಕದ ಪಂಜಾಬ್ ಅಂತ ಕರಿತಾ ಹೋಗ್ತಾರೆ. ಯಾವ್ದನ್ನ? ವಿಜಯನಗರ ಜಿಲ್ಲೆಯನ್ನ ಕರ್ನಾಟಕದ ಪಂಜಾಬ್ ಅಂತ ಕರಿತಾ ಹೋಗ್ತಾರೆ. ಜೊತೆಗೆ ಬಹಳ ಇಂಪಾರ್ಟೆಂಟ್ ಇನ್ನೊಂದು ಏನಪ್ಪಾ ಅಂದ್ರೆ ಇಲ್ಲೊಂದು ಕೂಡಗಿ ಉಷ್ಣ ವಿದ್ಯುತ್ ಸ್ಥಾವರವಿದೆ. ಸೊ ಕೂಡಗಿ ಎಲ್ಲಿ ಕಂಡು ಬರುತ್ತೆ? ವಿಜಯನಗರ ಜಿಲ್ಲೆಯಲ್ಲಿ ಕಂಡು ಬರುತ್ತೆ. ಜೊತೆಗೆ ವಿಜಯನಗರ ಜಿಲ್ಲೆಯನ್ನ ಏನಂತ ಕರೀತಾರೆ?
ಕರ್ನಾಟಕದ ಪಂಜಾಬ್ ಅಂತ ಕರೀತಾರೆ. ಸೊ ಈ ಜಿಲ್ಲೆಯಲ್ಲಿ ಕಂಡುಬರುವ ಪ್ರಮುಖ ನದಿಗಳು ಯಾವ್ಯಾವ ಅಂದ್ರೆ ಒಂದೊಂದು ಭೀಮಾ, ಇನ್ನೊಂದು ದೋಣಿ, ಇನ್ನೊಂದು ಕೃಷ್ಣ. ಸೊ ಕೃಷ್ಣ, ದೋಣಿ, ಇನ್ನೊಂದು ಯಾವ್ದಪ್ಪ ಭೀಮಾ. ಈ ಮೂರೂ ನದಿಗಳು ಯಾವ ಜಿಲ್ಲೆಯಲ್ಲಿ ಕಂಡು ಬರುತ್ತವೆ ಅಂದ್ರೆ ವಿಜಯಪುರ ಜಿಲ್ಲೆಯಲ್ಲಿ ಕಂಡು ಬರುತ್ತೆ. ಸೊ ವಿಜಯಪುರ ಜಿಲ್ಲೆಯಲ್ಲಿ ನಮಗೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಬಹಳ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನ ಕೇಳುವ ಸಾಧ್ಯತೆಗಳಿರುತ್ತೆ. ಅದು ರಕ್ಕಸ ತಂಗಡಿ ಯುದ್ಧ ಇರ್ಬೋದು, ಗೋಳಗುಮ್ಮಟ ಇರ್ಬೋದು, ಅಥವಾ ದಕ್ಷಿಣದ ತಾಜ್ ಮಹಲ್ ಅಂತ ಕರೆಸಿಕೊಂಡಿರುವ ಇಬ್ರಾಹಿಂ ರೋಜಾ ಇರ್ಬೋದು, ಅಥವಾ ಕರ್ನಾಟಕದ ಪಂಜಾಬ್ ಅಂತ ಕರೀತಾ ಹೋಗಿರ್ಬೋದು, ಅಥವಾ ಕೂಡಗಿಯ ಉಷ್ಣ ವಿದ್ಯುತ್ ಸ್ಥಾವರ ಇರ್ಬೋದು. ಜೊತೆಗೆ ಭೀಮಾ, ದೋಣಿ, ಕೃಷ್ಣ ಅನ್ನೋ ಪ್ರಮುಖ ನದಿಗಳು ಏನ್ ಮಾಡುತ್ತೆ ಇಲ್ಲಿ ಕಂಡು ಬರುತ್ತೆ. ಇನ್ನೊಂದು ವಿಶೇಷತೆ ವಿಜಯಪುರ ಜಿಲ್ಲೆ ಏನಪ್ಪಾ ಅಂದ್ರೆ ಬಸವನ ಬಾಗೇವಾಡಿ ಅನ್ನೋ ಊರು ಕೂಡ ಇಲ್ಲೇ ಇರೋದು. ಸೊ ಏನು ಬಸವನ ಬಾಗೇವಾಡಿಯ ವಿಶೇಷತೆ ಏನಪ್ಪಾ ಅಂದ್ರೆ ಬಸವಣ್ಣನವರ ಜನ್ಮಸ್ಥಳ ಇದು. ಯಾವುದು? ಬಸವಣ್ಣನವರ ಜನ್ಮಸ್ಥಳ ಯಾವುದು? ಬಸವನ ಬಾಗೇವಾಡಿ. ಬಸವನ ಬಾಗೇವಾಡಿ ಎಲ್ಲಿ ಕಂಡು ಬರುತ್ತೆ ಸರ್ ಅನ್ನೋ ಪ್ರಶ್ನೆಗೆ ಉತ್ತರ ಏನು? ವಿಜಯಪುರ ಜಿಲ್ಲೆಯಲ್ಲಿ ಕಂಡು ಬರುತ್ತೆ. ಸೊ ಇಷ್ಟು ವಿಶೇಷತೆಗಳನ್ನ ಯಾವುದು ಹೊಂದಿದೆ ಅಂದ್ರೆ ವಿಜಯಪುರ ಜಿಲ್ಲೆ ಹೊಂದಿದೆ. ಇನ್ನು ಅನೇಕ ವಿಶೇಷತೆಗಳನ್ನ ಈ ವಿಜಯಪುರ ಜಿಲ್ಲೆ ಹೊಂದಿದೆ. ಅದನ್ನ ಮತ್ತೆ ನೋಡ್ತಾ ಹೋಗೋಣ. ಇಲ್ಲೊಂದು ಬಹಳ ಇಂಪಾರ್ಟೆಂಟ್ ಆಗಿರೋ ಒಂದು ಉತ್ಸವ ನಡೀತದೆ. ಅದನ್ನ ನವರಸಪುರ ಉತ್ಸವ ಅಂತ ಕರೀತಾರೆ. ನವರಸಪುರ ಉತ್ಸವ ತುಂಬಾ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಈ ಪ್ರಶ್ನೆಯನ್ನ ಕೇಳಿದ್ದಾರೆ. ನವರಸಪುರ ಉತ್ಸವ ಎಲ್ಲಿ ನಡೆಯುತ್ತದೆ ಅಂದ್ರೆ ವಿಜಯಪುರ ಜಿಲ್ಲೆಯಲ್ಲಿ ಕಂಡು ಬರುತ್ತೆ. ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದ್ರೆ ಸಂಗೀತಕ್ಕೆ. ಯಾವುದಕ್ಕೆ? ಸಂಗೀತಕ್ಕೆ ಸಂಬಂಧಪಟ್ಟಿದೆ. ಅಲ್ಲೇ ಹೇಳ್ತಾ ಇದೆ ನವರಸಪುರ ಉತ್ಸವ ಯಾವುದಕ್ಕೆ ಸಂಬಂಧಿಸಿದೆ ಅಂದ್ರೆ ಅದು ಸಂಗೀತಕ್ಕೆ ಏನ್ ಮಾಡಿದೆ ಸಂಬಂಧಿಸಿದೆ. ಇನ್ನೊಂದು ಬಹಳ ಇಂಪಾರ್ಟೆಂಟ್ ವಿಜಯಪುರದ ಜಿಲ್ಲೆಯ ಮತ್ತೊಂದು ವಿಶೇಷತೆ ಏನಪ್ಪಾ ಅಂದ್ರೆ ಇಲ್ಲಿ ಕರ್ನಾಟಕದ ಮೊಟ್ಟ ಮೊದಲ ಮಹಿಳಾ ವಿಶ್ವವಿದ್ಯಾನಿಲಯ ಇದೆ. ಯಾವುದು? ಕರ್ನಾಟಕದ ಮೊಟ್ಟ ಮಹಿಳಾ ವಿಶ್ವವಿದ್ಯಾನಿಲಯ ಇದೆ. ಇದನ್ನ 2003ರಲ್ಲಿ ಸ್ಥಾಪನೆಯನ್ನ ಮಾಡಿದ್ದಾರೆ. ಎಷ್ಟರಲ್ಲಿ? 2003ರಲ್ಲಿ ಸ್ಥಾಪನೆ ಮಾಡಿ 2017ರಲ್ಲಿ ಎಷ್ಟರಲ್ಲಿ? 2017ರಲ್ಲಿ ಅಕ್ಕ ಮಹಾದೇವಿ. ಯಾವುದು? ಅಕ್ಕ ಮಹಾದೇವಿ ವಿಶ್ವವಿದ್ಯಾನಿಲಯ ಅಂತ ಏನ್ ಮಾಡಿದ್ದಾರೆ ಇದಕ್ಕೆ ಮರು ನಾಮಕರಣವನ್ನ ಮಾಡಲಾಗಿದೆ. ಕರ್ನಾಟಕದಲ್ಲಿ ಕಂಡು ಬರುವ ಏಕೈಕ ಮಹಿಳಾ ವಿಶ್ವವಿದ್ಯಾಲಯ ಎಲ್ಲಿದೆ ಅಂತ ಅನ್ನೋ ಪ್ರಶ್ನೆಗೆ ಉತ್ತರ ವಿಜಯಪುರ ಜಿಲ್ಲೆಯಲ್ಲಿದೆ. ಇನ್ನೊಂದು ಬಹಳ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ 2017ರಲ್ಲಿ ಇದಕ್ಕೆ ಏನಂತ ಹೆಸರನ್ನ ಇಟ್ರು? ಅಕ್ಕ ಮಹಾದೇವಿ ಯೂನಿವರ್ಸಿಟಿ ಅಥವಾ ಅಕ್ಕ ಮಹಾದೇವಿ ವಿಶ್ವವಿದ್ಯಾನಿಲಯ ಅನ್ನೋ ಹೆಸರನ್ನ ಇದಕ್ಕೆ ನೀಡಲಾಗಿದೆ. ಮತ್ತೊಂದು ವಿಜಯಪುರ ಜಿಲ್ಲೆಯ ವಿಶೇಷತೆಗಳು ಮತ್ತೊಂದು ಏನಪ್ಪಾ ಅಂದ್ರೆ ಅತಿ ಹೆಚ್ಚು ದ್ರಾಕ್ಷಿಯನ್ನ ಈ ಜಿಲ್ಲೆಯಲ್ಲಿ ಬೆಳೀತಾರೆ. ಏನ್ ಬೆಳೀತಾರೆ? ಅತಿ ಹೆಚ್ಚು ದ್ರಾಕ್ಷಿಯನ್ನ ಈ ಜಿಲ್ಲೆಯಲ್ಲಿ ಬೆಳೀತಾರೆ. ಜೊತೆಗೆ ಅತಿ ಹೆಚ್ಚು ಜೋಳವನ್ನು ಕೂಡ ಈ ಜಿಲ್ಲೆಯಲ್ಲಿ ಬೆಳೀತಾ ಹೋಗ್ತಾರೆ. ಸೊ ಅತಿ ಹೆಚ್ಚು ದ್ರಾಕ್ಷಿ ಬೆಳೆಯುವ ಕರ್ನಾಟಕದ ಜಿಲ್ಲೆ ಯಾವುದು ಅಂತ ಕೇಳಿದ್ರೆ ವಿಜಯಪುರ ಅಂತ ಹಾಕ್ಬೇಕು. ಅತಿ ಹೆಚ್ಚು ಜೋಳ ಬೆಳೆಯುವ ಜಿಲ್ಲೆಯ ಕರ್ನಾಟಕದ ಜಿಲ್ಲೆ ಯಾವುದು ಅಂತ ಕೇಳಿದ್ರೆ ನಾವೆಂತ ಹಾಕ್ಬೇಕು? ವಿಜಯಪುರ ಜಿಲ್ಲೆ ಹಾಕ್ಬೇಕು. ಇಷ್ಟು ವಿಶೇಷತೆಗಳನ್ನ ಯಾವ ಜಿಲ್ಲೆ ಹೊಂದಿದೆ ಅಂದ್ರೆ ವಿಜಯಪುರ ಜಿಲ್ಲೆಯನ್ನ ಹೊಂದಿದೆ. ಸೊ ಇನ್ನೇನ್ ಸರ್ ಈ ಜಿಲ್ಲೆಯ ಮತ್ತೊಂದು ವಿಶೇಷತೆಗಳು ಏನಂತ ಕೇಳಿದ್ರೆ ತುಂಬಾ ಇದೆ. ಹೇಳ್ತಾ ಹೋದ್ರೆ ಅದ್ರ ಬಹಳ ಇಂಪಾರ್ಟೆಂಟ್ ಆಗಿರುವಂತ ಮಾತ್ರ ನಾನು ಹೇಳ್ತಾ ಹೋಗ್ತಾ ಇದ್ದೀನಿ. ಸ್ಪರ್ಧಾತ್ಮಕ ಪರೀಕ್ಷೆಗೆ ಬಹಳ ಯೂಸ್ ಆಗುವಂತದ್ದು. ವಿಜಯಪುರ ಜಿಲ್ಲೆಯ ಮತ್ತೊಂದು ವಿಶೇಷತೆ ಏನಪ್ಪಾ ಅಂದ್ರೆ ಇಲ್ಲಿ ರಾಷ್ಟ್ರಕೂಟರ ಶಿಕ್ಷಣ ಕೇಂದ್ರವಾದ ರಾಷ್ಟ್ರಕೂಟರ ಆಳ್ವಿಕೆಯ ಸಂದರ್ಭದಲ್ಲಿ ಶಿಕ್ಷಣದ ಕೇಂದ್ರವಾಗಿದ್ದಂತ ಸಾಲಟಗಿ ಅನ್ನೋ ಊರು ರಾಷ್ಟ್ರಕೂಟರ ಆಳ್ವಿಕೆಯಲ್ಲಿ ಏನಾಗಿತ್ತಂದ್ರೆ ಒಂದು ಅದ್ಭುತವಾದ ಶಿಕ್ಷಣ ಕೇಂದ್ರವಾಗಿತ್ತು. ಯಾವುದು? ಸಾಲಟಗಿ ಅನ್ನೋದು. ಇನ್ನೊಂದು ಬಹಳ ಇಂಪಾರ್ಟೆಂಟ್ ಏನಂದ್ರೆ ಕರ್ನಾಟಕದಲ್ಲಿ ಅತಿ ಕಡಿಮೆ ಅರಣ್ಯವನ್ನ ಹೊಂದಿದೆ. ಯಾವುದು? ಅತಿ
ಕಡಿಮೆ ಅರಣ್ಯ ಪ್ರದೇಶವನ್ನ ಹೊಂದಿರುವಂತ ಕರ್ನಾಟಕದ ಪ್ರಮುಖವಾದ ಜಿಲ್ಲೆ ಯಾವ್ದಪ್ಪ ಅಂದ್ರೆ ವಿಜಯಪುರ ಜಿಲ್ಲೆ. ಯಾಕಂದ್ರೆ ಕರ್ನಾಟಕದಲ್ಲಿ ಅತಿ ಕಡಿಮೆ ಪ್ರದೇಶವನ್ನ ಏನಾಗಿ ಹೊಂದಿದೆ ಅಂದ್ರೆ ಅರಣ್ಯ ಪ್ರದೇಶವಾಗಿ ಇದು ಹೊಂದಿದೆ. ಹಾಗಾಗಿ ತುಂಬಾ ತುಂಬಾ ಇಂಪಾರ್ಟೆಂಟ್ ಆಗ್ತಾ ಹೋಗ್ತದೆ. ಇನ್ನೊಂದು ಲಿಂಬೆ ಪಾರ್ಕ್ ಅನ್ನು ಕೂಡ ನಾವು ಈ ವಿಜಯಪುರ ಜಿಲ್ಲೆಯಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಲಿಂಬೆ ಪಾರ್ಕ್ ಅನ್ನ ಕರ್ನಾಟಕದ ವಿಜಯಪುರ ಜಿಲ್ಲೆಯಲ್ಲಿ ಏನ್ ಮಾಡಲಾಗಿದೆ, ಸ್ಥಾಪನೆಯನ್ನ ಮಾಡಲಾಗಿದೆ. ಸೊ ಹೀಗೆ ವಿಜಯಪುರ ಜಿಲ್ಲೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಇನ್ಫಾರ್ಮೇಶನ್ ಅನ್ನು ನೋಡ್ತಾ ಹೋಗಿದೀವಿ. ವಿಜಯಪುರ ಜಿಲ್ಲೆಗೆ ಸಂಬಂಧಪಟ್ಟಂತೆ ಅತಿ ಹೆಚ್ಚು ಪ್ರಶ್ನೆಗಳನ್ನ ಕೇಳೋ ಸಾಧ್ಯತೆಗಳಿರುತ್ತೆ. ಹಾಗಾಗಿ ವಿಜಯಪುರ ಜಿಲ್ಲೆಗೆ ಸಂಬಂಧಪಟ್ಟ ಈ ಇನ್ಫಾರ್ಮೇಶನ್ ಅನ್ನ ನೀವೇನ್ ಮಾಡ್ಬೇಕು, ಕಲ್ತ್ಕೊಳ್ತಾ ಹೋಗ್ಬೇಕಾಗುತ್ತೆ. ಥ್ಯಾಂಕ್ ಯು.